ಒಬ್ರಿಗೆ ತುಂಬಾ ಇಷ್ಟ ಈ ತರ ಉಂಡೆ ಕೋಳಿ ತಿನ್ನೋದು. ವಿ ಡೋಂಟ್ ಗೆಟ್ ಫುಲ್ ಚಿಕನ್. ಕಾಸ್ಟ್ಲಿ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಬಿಲ್ ಬಂದು 900. ನಾನಿವತ್ತು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಫುಡ್ ನ ತಿಂತಾ ಇದ್ದೀನಿ. ನೋಡೋಣ ಬನ್ನಿ, ನನ್ಗೆ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ ಫುಡ್ ಇಷ್ಟ ಆಗುತ್ತಾ ಇಲ್ಲ ಅಂದ್ರೆ ಲೋಕಲ್ ಫುಡ್ ಇಷ್ಟ ಆಗುತ್ತಾ ಅಂತ. ಕಡಿಮೆ ರೂಪಾಯಿಗೆ ತಂದೂರಿ ಚಿಕನ್ ತಿನ್ನಕ್ಕೆ ಒಂದು ಹೋಟೆಲ್ಗೆ ಬಂದೀನಿ. ರೆಡಿನಾ ತಂದೂರಿ ಚಿಕನ್ ತಿನ್ನಕ್ಕೆ? ರೆಡಿ. ಒಂದ್ ಸಾಕಾ? ಸಾಕೊಂದು. ವಿಷ್ಣುವರ್ಧನ್ ಸರ್ದು ಒಂದು ಫಿಲಮ್ ಅಲ್ಲಿ ತಂದೂರಿ ಚಿಕನ್ ಫುಲ್ಲು ಬೆಳ್ಳಿನಾಗ ಫಿಲಮ್. ಟೇಬಲ್ ತುಂಬಾ ಬಳ್ಳಾರಿನಾಗ ಒಬ್ರ ಫುಲ್ ಬಿಸಿ ಬಿಸಿ ಆಗ್ತೈತೆ. ಕಡಿಮೆ ರೂಪಾಯಿನ ತಂದೂರಿ ಚಿಕನ್ ಇಲ್ಲೇ ಬೇಯ್ತಾ ಇದೆ ನೋಡಿ. ಎಲ್ಲಾ ಫಿಶ್ ಐಟಮ್ಗಳನ್ನು ತುಂಬಾ ಕಮ್ಮಿಗೆ ಕೊಡ್ತಾರೆ ಈ ಹೋಟ್ಲಲ್ಲಿ. ನಿಮ್ಗೆ ಯಾವ ಫಿಶ್ ಇಷ್ಟ ಕಮೆಂಟ್ ಹಾಕಿ ಗೈಸ್. ಬಂಗಡಿ ಮೀನು ಬಳಕಿದಾಗ ಇವಾಗ ಫುಲ್ ಒಂದು ಉಂಡೆ ಕೋಳಿ ಕೊಡ್ತಾ ಇದಾರೆ ನಮ್ಗೆ. ಕಡಿಮೆ ರೂಪಾಯಿ ಕೋಳಿ ಗೈಸ್. ಬರೀ ನಾವು ಇಲ್ಲಿ 300 ರೂಪಾಯಿ ಕೊಟ್ರೆ ನಮ್ಗೆ ಒಂದು ಫುಲ್ ಉಂಡೆ ಕೋಳಿ ಸಿಗುತ್ತೆ. ಒಬ್ರಿಗೆ ತುಂಬಾ ಇಷ್ಟ ಈ ತರ ಉಂಡೆ ಕೋಳಿ ತಿನ್ನೋದು ಅಂತಂದ್ರೆ. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಇವಾಗ ಉಂಡೆ ಕೋಳಿನ ಟೇಸ್ಟ್ ಮಾಡೋಣ ಬನ್ನಿ. ಮಯೋನೀಸ್ ಕೊಟ್ಟಿದ್ದಾರೆ, ಮಯೋನೀಸ್ ಜೊತೆ ಹಂಚ್ಕೊಂಡು. ಗೈಸ್ ಈ ತಂದೂರಿ ಚಿಕನ್ ಕಮ್ಮಿ ರೂಪಾಯಿದು ಅಂತ ಅನ್ಸ್ತಾನೆ ಇಲ್ಲ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗೈತೆ ಮತ್ತೆ ಬೆಂದೈತೆ. ನಾವು ಬರೀ ತಿನ್ನೋದ್ರ ಹೆಂಗೈತೆ ಅಂತ ಹೇಳ್ಬೇಕು. ನಾನು ತಿನ್ಬಿಟ್ಟು ಹೇಳ್ತೀನಿ. ಮಾತಾಡೋ ಇರೋ ಒಂದ್ ನಿಮಿಷ. ಯಾಕೆ ನಾನು ನಿಮಿಷ ಕೊಡ್ತೀಯ? ಹೆಂಗೈತೆ ಟೇಸ್ಟ್ ಚೆನ್ನಾಗೈತೆ. 100 ರೂಪಾಯಿ ಇದಲ್ವಾ, ಒಂದ್ ಉಂಡೆ ತಿನ್ಬೋದು, ಲಾಸ್ ಏನಿಲ್ಲ. ನಾವು ಬರೀ ಇಬ್ರೇ ತಿಂತಿಲ್ಲ ಉಂಡೆ ಕೋಳಿನ. ನಮ್ ಜೊತೆ ಇನ್ನು ಇಬ್ರು ಪ್ಲೇಯರ್ಸ್ ಇದಾರೆ. ಹೆಂಗೈತ್ ಬ್ರೋ? ಯೂಟ್ಯೂಬ್ ಚಾನ್ಸ್ ಕೊಡ್ತೀನಿ, ಕರೆಕ್ಟ್ ಮಾತಾಡೋ. ಯೂಟ್ಯೂಬ್ ಅಲ್ಲಿ ಚಾನ್ಸ್ ಕೊಡ್ತೀನಿ, ಮಾಡ್ತೀಯಾ? ಅಲ್ಲೇ ಮಾಡ್ತಿದಿರಲ್ಲ, ಚಾನ್ಸ್ ಕೊಟ್ಬಿಡಿದ್ ಇವಾಗ. ಒಬ್ರಂಗೆ ಮನ್ಸಲ್ಲಿ ಬೇಜಾರ್ ಐತೈತೆ. ಇಬ್ರೇ ಬಂದಿದ್ರೆ ವಿಕಾಸ್ ತಿಂತಿರಲ್ಲ, ಫುಲ್ ತಿನ್ಕೋಬೋದಿತ್ತು. ಬೇಜಾರ್ ಮಾಡು, ಅಲ್ಲಿ ನೋಡು. ಓಳಿಗೆ ಹಿಂಸೆ ಕೊಡ್ದ ಬಿದ್ದವನ್ ಕಿತ್ತಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾವು ಫುಲ್ ತಂದೂರಿ ಚಿಕನ್ ತಿಂದು ಮುಗಿಸಿದೀವಿ. ನನಗೆ ಹೆವಿ ಇಷ್ಟ ಆಯ್ತು ಗೈಸ್. ಕಮ್ಮಿ ರೂಪಾಯಿಗೆ ಒಳ್ಳೆ ತಂದೂರಿ ಚಿಕನ್ ಕೊಟ್ಟಿದ್ರು. 300 rupees ವರ್ತ್. 5 ಕೊಡ್ತೀನಿ ಗೈಸ್. ಟೇಸ್ಟ್ಗೆ, ಪ್ರೈಸ್ಗೆ, ಎಲ್ಲದಕ್ಕೂ. ಇನ್ನೊಬ್ಬರ ನಾನಿವಾಗ ತಂದೂರಿ ಚಿಕನ್ ತಿನ್ನಕ್ಕೆ ಕಾಸ್ಟ್ಲಿ ಸುಕ್ಕ ರೆಸ್ಟೋರೆಂಟ್ ಗೆ ಬಂದಿನಿ. ರೆಡಿನಾ? ಕಾಸ್ಟ್ಲಿ ರೆಸ್ಟೋರೆಂಟ್ ಗೆ ಹೋಗ್ಬಿಟ್ಟು ಇವಾಗ ತಂದೂರಿ ಚಿಕನ್ ತಿನ್ನಕ್ಕೆ ನಾನ್ ರೆಡಿ. ಹೆವಿ ಕಾಸು ಇರುತ್ತೆ, ನೀನೇ ಬಿಲ್ ಕೊಡಬೇಕಾಗುತ್ತೆ. ಇಲ್ಲಿ ಹೆವಿ ಕಾಸ್ಟ್ ನೀನ್ ಕೊಡು. ನಾನು ತುಂಬಾ ಬಡವಕವ್ರ, ನೀನ್ ಕೊಡು. ಸರಿ ಬಿಡು. ಇಲ್ಲ ವಾರಪ್ಪ ವಾಪಸ್ ಹೋಗ್ಬಿಡುವ. ನಾವಿಬ್ರಲ್ಲಿ ಯಾರು ಚೆನ್ನಾಗಿದಾರೆ ಅಲ್ಲೇ ನೋಡ್ಬಿಟ್ಟು ಹೇಳ್ತಾರೆ, ಬಾ ಅವ್ರ ಬಿಲ್ ಕೊಡೋದು. ನೀನೇ ಚೆನ್ನಾಗಿರೋದು. ನಿನ್ ತರ ಅಂದವಾಗಿರೋ ವ್ಯಕ್ತಿ ನಾನೆಲ್ಲ ನೋಡೇ ಇಲ್ಲ. ಫ್ರೆಂಡ್ಸ್, ನಾನು ಮದುವೆ ಆಗ್ಬೇಕು ಅಂತ ಹುಡುಗಿ ನೋಡ್ತಾ ಇದ್ದೀನಿ. ಸುಕ್ಕ ರೆಸ್ಟೋರೆಂಟ್ ಒಳಗಡೆ ಬಂದ್ವಿ. ಒಳಗಡೆ ನೋಡಿ ಫುಲ್ ಗ್ರೀನರಿಯಾಗೆ ದೊಡ್ಡದಾಗೈತೆ. 2000 ಜನಕ್ಕೆ ಕೆಪಾಸಿಟಿ ಐತಂತೆ ಈ ರೆಸ್ಟೋರೆಂಟ್ ಅಲ್ಲಿ. ನಮ್ಮೂರಲ್ಲಿ ಗುಡಿಸ್ಲಿರುತ್ತಲ್ಲ ಆ ತರ ಐತೆ ನೋಡಕ. ನೋಡು, ನಾವು ನಮ್ಮೂರಲ್ಲಿ ಒಂದ್ ಈ ತರ ಮಾಡ್ಬಿಡೋಣ. ಫುಲ್ ಇಲ್ಲಿ ಎಲ್ಲಾ ಕಡೆನು ಹೊಗೆ. ಎಲ್ಲಾ ಕಡೆ ಗೈಸ್ ತಣ್ಣಗಿರ್ಲಿ ಅಂತ ಸ್ಪ್ರೇ ತರ ವಾಟರ್ ಸ್ಪ್ರೇ ಬರ್ತಾ ಇರುತ್ತೆ ಈಚೆ. ಐತೆ ದಗೆಗಾಲದಲ್ಲೂ ಕೂಡ ತಣ್ಣಗಾಗುತ್ತೆ ವಾಟರ್ ಸ್ಪ್ರೇ ಬರೋದ್ರಿಂದ. ಮೀನುಗಳೈತೆ ನೋಡಕೋಬ್ರ. ಮೀನ್ ಹಿಡ್ಕೊಂಡ್ ತಿನ್ಕೋಬಹುದು ನಾವ್ ಎಷ್ಟ್ ಬೇಕಾದ್ರು. ನೋಡಿ ಈ ಕಲರ್ ಹೆಂಗೈತೆ. ಬಲೆ ತರಬೇಕಿತ್ ನಾವು. ಹೆಂಗೈತೆ ಮೀನು? ಬಲೆ ತರಕ್ಕೆ ನಿತ್ಕಡೈತೆ. ಇದು ಹಳ್ಳಿನಾ ಇಲ್ಲ ಕೆರೆನಾ? ಈ ಟೇಬಲ್ ನೋಡಿ ಸಾಕಾಗೈತೆ. ನೀರ್ ಮಧ್ಯ ಅಲ್ಲಿ ಬರಕ್ ಅಲ್ಲಿ ಜಾಗ ಕೊಟ್ಟವ್ರೆ. ಅಲ್ಲಿ ಒಳಗಿನ್ ಬರ್ಬೇಕು. ನಮ್ಮೂರ ಮಾಡ್ತೀನಿ ಅಂದ್ರೆ 10 ಎಕರೆ ಜಮೀನ್ ಬೇಕು ನಮ್ಗೆ. 10 ಎಕರೆ ಹಾಕಲ್ಲ, 1 ಎಕರೆ ಸಾಕು. ಸರಿ ಇಲ್ಲ, ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ನಾವಿವಾಗ ನಮ್ ಟೇಬಲ್ ಗೆ ಬಂದು ಕೂತಿದೀವಿ. ಹಿಂದಗಡೆ ನೋಡಿ ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ. ಮೆನು ಎಲ್ಲೋ? ಫೋನಲ್ಲೇ ಮೆನು. ಇಲ್ಲಿ ಸ್ಕ್ಯಾನ್ ಮಾಡ್ಬೇಕು. ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಫೋನಲ್ಲೇ ಬರುತ್ತೆ ಮೆನು. ಏನೋ ಈ ತರ ಎಲ್ಲ ಐತೇನೋ. ಏನ್ ಗುರು, ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? ಒಂದು ತಂದೂರಿದ್ ಒಂದೇ ಒಂದು ಐಟಮ್ ಐತೆ, ಬೇರೆ ಏನೈತೆ ಅಂತ ನೋಡ್ತಾ ಇದೀನಿ. ನನ್ ಪ್ರಕಾರ ಇಲ್ಲಿ ನಾರ್ಮಲ್ ಹೋಟ್ಲ್ ತರ ಫುಲ್ ಉಂಡೆ ಕೋಳಿ ಎಲ್ಲ ಕೊಡಲಕ್ ಹೋಗ್ರ ನಮ್ಗೆ. ಮತ್ತೆ ಕಟ್ ಮಾಡಿ ಕೊಡ್ತಾರೆ ಪ್ಲೇಟ್ ಅಲ್ಲಿ. ಹೌದಾ? ಕೇಳಲ್ಲ ಉಂಡೆ ಕೋಳಿ ಕೊಡ್ತೀರಾ ಅಂತ ಕೇಳಿ ಬೈತಾರೆ. ವಿ ಡೋಂಟ್ ಗೆಟ್ ಫುಲ್ ಚಿಕನ್. ಫುಲ್ ಚಿಕನ್ ಸಿಗಲ್ಲ ಕೊಬ್ರ ನಮ್ಗೆ. ಇಲ್ಲಿ ಕಟ್ ಮಾಡೇ ಕೊಡೋದು. ಆರ್ಡರ್ ಬರೋಷ್ಟಲ್ಲಿ ಒಂದ್ ರೌಂಡ್ ನಿಮ್ಗೆ ಹೋಟೆಲ್ ನ ತೋರಿಸ್ತೀವಿ. ಕಾಣಿಸ್ತೈತಾ ಜೋಗ್ ಫಾಲ್ಸ್ ಗೈಸ್? ಸಾಕಾಗಿದೆ. ನೀರ್ ಹೆಂಗ ಹೋಗುತ್ತೆ ಮತ್ತೆ? ನೀರು ಮತ್ತೆ ವಾಟರ್ ಹಾಕಿರ್ತಾರೆ ಕಣ. ಓ ಇಲ್ಲಿ ಅದೆಲ್ಲ ಸೈನ್ಸ್ ಕೊಬ್ರ. ನನ್ಗೆ ಗೊತ್ತಾಗುತ್ತೆ, ನಿಂಗೆ ಗೊತ್ತಾಗಲ್ಲ. ಟೆಕ್ನಾಲಜಿ ಬಗ್ಗೆ ಎಲ್ಲ ಗೊತ್ತಾಗೊಬ್ರ ನಿಂಗೆ. ನಿಮ್ ಮನೆಗೆ ಹೋಗ್ಬಿಟ್ಟಿನಿ ಇವತ್ತು. ಅಮ್ಮ ನಾನು ಓದಕ್ ಹೋಯ್ತೀನಿ ಅಂತ ಎಷ್ಟ್ ಹೇಳ್ತಾರಲ್ಲ. ನಾವು ಓದಕ್ ಹೋಯ್ತೀನಿ. ಚೆನ್ನಾಗ್ ಬರುತ್ತೆ ನೋಡು. ಕೊಬ್ರ ಒಂದೆರಡು ಫೋಟೋ ತೆಗಿ ಅಂತಂದ. ಫೋಟೋ ಶೂಟ್ ಮಾಡೋಣ ಅಂತಿದೀನಿ. ಟಿವಿ ಸ್ಕ್ರೀನ್ ನೋಡಿ ಎಷ್ಟೈತೆ. ಆ 1, ಆ 2, ಆ 3,
ಆ 4 ಅಲ್ಲ ಇದು ಅಲ್ಲೊಂದು ಅಲ್ಲೊಂದು ಒಳಗೊಂದ್ 5 ಕೆಳಗಡೆ ಐತೆ ಮತ್ತೆ ಗೈಸ್ ನಮ್ಮ ಕಾಸ್ಟ್ಲಿ ರೆಸ್ಟೋರೆಂಟ್ ನ ತಂದೂರಿ ಚಿಕನ್ ನೋಡಿ ಬರೀ 3 ಪೀಸ್ ಕೊಟ್ಟವ್ರೆ ಗೈಸ್. ಒಬ್ರನ್ಗೆ ಸಾಕಾಗಲ್ಲ ಇದು, ಒಬ್ರನ್ ದೊಡ್ಡ ಒಂದು ಉಂಡೆ ಕೊಡಿ ಕೊಟ್ರೆ ಸಾಕಾಗಲ್ಲ. ಒಬ್ರ ಏನು ಮಾಡಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೋ. ಒಬ್ರ ಒಂದ್ ಪೀಸ್ ನ ಬಡ್ದಿ ಬಾಯಿಗೆ ಹಾಕೋಬಿಡ. ಚಿಕನ್ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಹೇಳ್ತೀನಿ ನಿಮ್ಗೆ. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕೊಟ್ಟಿದ್ರು ಟೇಸ್ಟ್ ನಂಗೆ ಇಷ್ಟ ಆಗ್ತೈತೆ, ಚೆನ್ನಾಗೈತೆ ಟೇಸ್ಟ್. ಮೇಲ್ಗಡೆ ಏನೋ ಗ್ರೇವಿ ತರ ಹಾಕಿದ್ದಾರೆ ಗೈಸ್, ಏನೋ ಫ್ರೈ ತರ ಮಾಡಿದ್ದಾರೆ, ಅದು ಟೇಸ್ಟ್ ಚೆನ್ನಾಗಿ ಸಿಗ್ತೈತೆ. ಏನೋ ಒಂದ್ ರೇಂಜಲ್ಲಿ ಐತೆ ಅವರೇಜ್. ಕೋಬ್ರಾ ನೋಡಿ ಕೈ ತೊಳಿಯಕ್ಕೆ ಇಲ್ಲಿ ಹ್ಯಾಂಡ್ ವಾಶ್ ಇಲ್ಲ ಅನ್ಬಿಟ್ಟು ಪ್ಲೇಟ್ಗೆ ಕೈ ತೊಳ್ಕೊಬಿಡ್ತಾನೆ. ನಾನು ನಿನ್ ಪಾರ್ಟ್ನರ್ ತಾನೆ ನನಗೂ. ಮತ್ತೆ ಹ್ಯಾಂಡ್ ವಾಶ್ ಎಲ್ಲೂ ಜಾಗ ಇಲ್ಲ ಅಂದ್ರೆ ನೆಲ್ ತುಳಿಯೋದಪ್ಪ ಎಲ್ಲ ನಾನು ಕೋಬ್ರಾ ಎಂತ ದೊಡ್ಡ ಕಾಸ್ಟ್ಲಿ ಇಂಟರ್ನ್ಯಾಷನಲ್ ರೆಸ್ಟೋರೆಂಟ್ ಬಂದ್ರು ನಮ್ ತನನ ನಾವು ಬಿಟ್ಕೊಡಲ್ಲ ಗೈಸ್. ಇಲ್ಲಿ ನಮ್ಮ ಬಿಲ್ ಬಂದು 947 ರೂಪಾಯಿ ಆಗೈತೆ. ತಂದೂರಿ ಚಿಕನ್ಗೆ ಕೋಬ್ರಾ 595 ರೂಪಾಯಿ ಆಗೈತೆ. ತಂದೂರಿಗೆ ಜ್ಯೂಸ್ 222. ಸೊ ಟೋಟಲ್ ಟ್ಯಾಕ್ಸ್ ಎಲ್ಲ ಸೇರಿ 947 ರೂಪಾಯಿ ಆಗೈತೆ ಗೈಸ್. ಗೈಸ್ ನಾನು ಟೇಸ್ಟ್ ಗೆ 5ಗೆ 4.5 ಕೊಡ್ತೀನಿ, ಮತ್ತೆ ಪ್ರೈಸ್ ಗೆ ನಾನು 3 ಕೊಡ್ತೀನಿ ಗೈಸ್. ಅಂದ್ರೆ ಕಾಸ್ಟ್ಲಿ ರೆಸ್ಟೋರೆಂಟ್ ಪ್ರೈಸ್ ಜಾಸ್ತಿ ಇರುತ್ತೆ, ಬಟ್ ಆದ್ರೆ ಕ್ವಾಂಟಿಟಿ ಕಮ್ಮಿ ಆಯ್ತು. ನಾನು ಟೇಸ್ಟ್ ಗೆ 4 ಕೊಡ್ತೀನಿ, ರೇಟಿಂಗ್ಸ್ ಗೆಲ್ಲ 1 ಕೊಡ್ತೀನಿ. ಯಾರು ರೇಟಿಂಗ್ಸ್ ಪ್ರೈಸ್ ಗೆ 1 ಕೊಡ್ತೀಯಾ? ಕೊಡ್ತೀನಿ ಅಷ್ಟೇ. ಏನ್ 3 ಪೀಸ್ 900 ರೂಪಾಯಿ, 595 ರೂಪಾಯಿ ಜ್ಯೂಸ್ ಸೇರಿಸಿ. ಆ ಜ್ಯೂಸ್ ಔಟ್ ಸೈಡ್ ಎಲ್ಲ ಕುಡಿದ್ರೆ 40 ರೂಪಾಯಿ. ನನಗೆ ಗೈಸ್ ನಾವು ಲೋಕಲ್ ಅಲ್ಲಿ ತಿಂದ್ವಲ್ಲ ತಂದೂರಿ ಚಿಕನ್, ನನ್ಗೆ ಅದೇ ಇಷ್ಟ ಆಯ್ತು. ನಿನ್ಗೆ? ನನಗೂ ಅದೇ ಇಷ್ಟ ಆಯ್ತು ಅಷ್ಟೇ. ಇದನ್ನೇ ಕಂಡಿಡಿಯಕ್ ನಾವು ವಿಡಿಯೋ ಮಾಡ್ತಿದ್ದು. ಇವಾಗ ನೆಕ್ಸ್ಟ್ ಫುಡ್ ಐಟಮ್ ಗೆ ಹೋಗೋಣ ಬನ್ನಿ ಗೈಸ್. ನಾವ್ ಇವಾಗ ಫ್ರೀ ಆಗಿ ರೋಡ್ ಸೈಡ್ ಅಲ್ಲಿ ಮಜ್ಜಿಗೆ ಕೊಡ್ತಿದ್ದಾರೆ, ಮಜ್ಜಿಗೆನ ಕುಡಿಯೋಣ ಬನ್ನಿ. ಕೊಡಿ ಅಂಕಲ್. ಇನ್ನು ಇಬ್ರಿದ್ದಾರೆ ಕೊಡ್ರಿ. ಎಲ್ಲಿ ಪ್ರಸಾದ ಕೊಟ್ರು ಕೈ ಚಾಚ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ದಿನ ಕೊಡ್ತೀರಾ? ಅದು ಕೊಡ್ತಿರೋದ ರಥಸಪ್ತಮಿ ಹಬ್ಬದಿಂದ ಅವಾಗಿಂದ ಕೊಡ್ತಾವ್ರಂತೆ ಫ್ರೀ ಮಜ್ಜಿಗೆನ. ಕೋಬ್ರಾ ಆಲ್ರೆಡಿ ಕುಡ್ದಿ ನೋಡಿ ಲೋಟ ಇಟ್ಕೊಂಡಿದ್ದೆ. ಅವಾಗ್ಲೇ ಹಂಗೆ ಕೇಳ್ಬೇಕಾ? ಚೆನ್ನಾಗೈತೆ ಟೇಸ್ಟಿಯಾಗಿ. ಗೈಸ್ ನಾವ್ ಇವಾಗ ರೋಡ್ ಸೈಡ್ ಅಲ್ಲಿ ಫ್ರೀ ಆಗಿ ಮಜ್ಜಿಗೆನ ಕುಡಿದ್ವಿ ಅಲ್ವಾ. ಇವಾಗ ಕಾಸ್ಟ್ಲಿ ರೆಸ್ಟೋರೆಂಟ್ ಹೋಗ್ಬಿಟ್ಟು ಮಜ್ಜಿಗೆನ ತಗೋಣ, ಎಷ್ಟಾಗುತ್ತೆ ನೋಡೋಣ. ಮಜ್ಜಿಗೆನ ಕುಡಿಯಕ್ಕೆ ಪ್ಯಾಲೇಸ್ಗೆ ಬಂದಿದೀವಿ. ಯಾವ ಪ್ಯಾಲೇಸ್ ಹೇಳಕ್ ಹೋಗ್ರ? ರಜತಗಿರಿ ಪ್ಯಾಲೇಸ್ಗೆ ಬಂದಿದೀವಿ. ಬನ್ನಿ ಗೈಸ್ ಇವಾಗ ರಜತಗಿರಿ ಪ್ಯಾಲೇಸ್ಗೆ ಹೋಗ್ಬಿಟ್ಟು ಮಜ್ಜಿಗೆನ ಕುಡಿತೀವಿ. ಈ ಹೋಟ್ಲಲ್ಲಿ ಫುಲ್ ಕಂಬಗಳೆಲ್ಲ ಮೈಸೂರು ಪ್ಯಾಲೇಸ್ ಕಂಬಗಳ ತರನೇ ಐತೆ. ಒಬ್ರ ಈ ಕಲರ್ ಎಲ್ಲ ಸೇಮ್ ಮೈಸೂರು ಪ್ಯಾಲೇಸ್ ಹೆಂಗೈತೆ ಕಂಬ ಅದೇ ತರ ಇರೋದು ನೋಡು. ಮೈಸೂರು ಪ್ಯಾಲೇಸ್ ನೋಡಿದ್ದೀರಾ? ಹೋಗಿದ್ದೀನಿ, ಏನ್ ಗೊತ್ತಾ? ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವು ಏನ್ಕೆ? ಅಂಬಾರಿ ಕದೆ ನೋಡಕ್ಕೆ. ಆನೆ ಅಂಬಾರಿ ಎಲ್ಲ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಐತೆ ಕೋಬ್ರಾ ಟೇಬಲ್. ಫಸ್ಟ್ ಫ್ಲೋರ್ ಹೋಗ್ಬಿಡೋಣ. ಫ್ಲೋರ್ ಏನ್ ಮಾಡಬಿಡು, ಮಜ್ಜಿಗೆ ಕುಡಿಯಕ್ಕೆ ಅಲ್ಲೆಲ್ಲ ಏನ್ ಬೇಡ. ಇವಾಗ ಹತ್ತಿ ಇಳಿಯಕ್ಕೆ ಸುಸ್ತಾಗೋಯ್ತದೆ. ಫ್ರೀ ಆಗಿ ನಾವು ರೋಡ್ ಸೈಡ್ ಕೊಡ್ತಿದ್ವಿ, ಇವಾಗ ಇಲ್ಲಿ ಕುಡಿತಾ ಇದ್ವಿ. Cheers. ನಾವು ಹಾಲು ಕುಡ್ದಂಗ್ ಹಿಂಗ್ ಕುಡ್ಕೊಬಿಟ್ಟ ಬ್ಲಾಕ್ ಕೋಬ್ರಾ. ಮಜ್ಜಿಗೆ ಕಣ ಕೋಬ್ರಾ ಅದು ಒಂದೇ ಸಲ ಕುಡ್ಕೊಬಿಟ್ಟಲ್ಲ. ದಿಮ್ಮು ಮನೆಗೆ ಎತ್ಕೋಗ್ಬೋದು. ಹೋಟ್ಲವ್ರು ಹಂಗೆ ಬರ್ತಾರ ನಮ್ ಜೊತೆ. ಇಲ್ಲ ಕಣ ಮನೆಗೆ ಎತ್ಕೋಗ್ಬೋದು. ಅದೇ ಹೋಟ್ಲವ್ರು ನಮ್ ಜೊತೆ ಬರ್ತಾರೆ ಹೊಡಿಕೊಂಡು. ಕೋಬ್ರಾ ಒಂದು ಬಟರ್ ಮಿಲ್ಕ್ ಎಷ್ಟಾಗಿರ್ಬೋದು ಬಿಲ್? ಏನೊಂದು 120 ರೂಪಾಯಿ 130 ರೂಪಾಯಿ ಒಂದಕ್ಕೆ ಅಷ್ಟೊಂದಾಗಿರುತ್ತೆ ಅನ್ಸುತ್ತಾ? ಒಂದು ಬಟರ್ ಮಿಲ್ಕ್ 75 ರೂಪಾಯಿ ಹಾಕಿದ್ದಾರೆ. 2 ತಗೊಂಡಿದೀವಿ. 2ರಿಂದ 150 ರೂಪಾಯಿ ಕೊಡ್ಬೋದಲ್ಲ ಕೋಬ್ರಾ? ಜಾಸ್ತಿ ಆಯ್ತು. 75 ರೂಪಾಯಿ ಏನಕ್ಕೆ ಜಾಸ್ತಿ ಕೊಟ್ಟಿದ್ರಲ್ಲ. 75 ರೂಪಾಯಿ ಗೈಸ್ ಒಂದ್ ಮಜ್ಜಿಗೆ. ಒಂದ್ 50 ರೂಪಾಯಿ ಇದ್ದಿರ್ ಚೆನ್ನಾಗಿರೋದು. ಮಜ್ಜಿಗೆನೆಲ್ಲ ರೇಟಿಂಗ್ ಮಾಡಕ್ ಆಗಲ್ಲ ಬಿಡಿ, ಮಜ್ಜಿಗೆ ಎಲ್ಲಾ ಕಡೆ ಒಂದೇ ತರ ಇರುತ್ತೆ. ಇವಾಗ ನೆಕ್ಸ್ಟ್ ಕಾಸ್ಟ್ಲಿ ಐಟಮ್ ನ ತಿನ್ನಕ್ ಹೋಗೋಣ ಗೈಸ್. ನಾವ್ ಇವಾಗ ಕಮ್ಮಿ ರೂಪಾಯಿಗೆ ಮೋಮೋಸ್ ನ ತಗೊಂಡಿದೀವಿ. 6 ಮೋಮೋಸ್ ಇದೆ. ಈ ಮೋಮೋಸ್ಗೆ ನಾವು 50 ರೂಪಾಯಿನ ಕೊಟ್ಟಿದೀವಿ. ಬನ್ನಿ ಇವಾಗ ಮೋಮೋಸ್ ನ ಟೇಸ್ಟ್ ಮಾಡೋಣ. ಕಮ್ಮಿ ರೂಪಾಯಿ ಅಲ್ವಾ, ಅದಕ್ಕೆ ಸಾಸ್ ಮಯೋನೀಸ್ ಏನು ಹಾಕೋದಿಲ್ಲ, ಬರೀ ಅದನ್ನೇ ಕೊಡ್ತಾರೆ ಗೈಸ್. ನಾವು ತಗೊಂಡಿರೋದು ವೆಜ್ ಮೋಮೋಸು. ಹೂಕೋಸು ಈರುಳ್ಳಿ ಎಲ್ಲ ಹಾಕಿದ್ದಾರೆ. ನಮ್ಗೇನು ಅಷ್ಟು ಇಷ್ಟ ಆಗ್ತಿಲ್ಲ ಟೇಸ್ಟ್. ಕಮ್ಮಿ ರೂಪಾಯಿ ಮೋಮೋಸ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್. ಸಿರಿ ಕೋಬ್ರನ್ ಕೊಡೋಣ ಗೈಸ್. ಕೋಬ್ರಾ ಟೇಸ್ಟ್ ಮಾಡ್ತಾವನೆ. ಇಲ್ಲಿ ಮೋಮೋಸ್ ಸಿಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಹುಡ್ತಾ ಇದ್ವಿ ಕಮ್ಮಿ ರೂಪಾಯಿಗೆ ಎಲ್ಲಿ ಸಿಗುತ್ತೆ ಅಂತ. ಎಲ್ಲ ಹಸಸ್ಕೆ ಐತೆ. ಚೆನ್ನಾಗಿಲ್ಲ ಅಂದ್ರೆ ಟೇಸ್ಟ್ ಚೆನ್ನಾಗಿಲ್ಲ ಗೈಸ್. ಇದು ನಮ್ಮ ಮೋಮೋಸ್ ಅಂತಾನೆ ಹೇಳಕ್ ಆಯ್ತಿಲ್ಲ ನನ್ಗೆ. Black ಚಿಕನ್ colour ಉಂಡೆ ಚಿಕನ್ ಉಂಡೆ ಕರ್ಗಿರ್ತದ. ಅದೇ ಚಿಕನ್ ಉಂಡೆ. ಮೋಮೋಸ್ ಕೊಡಿ ಅಂದ್ರೆ ಚಿಕನ್ ಉಂಡೆ ಕೊಟ್ಬಿಡೋರು. ಕೋಬ್ರಾ ನಾನು 5ಗೆ 0 ಕೊಡ್ತೀನಿ. ಒಂದು 5ಗೆ -1. -1 ಗೈಸ್. ನಾನು ಮತ್ತೆ ಕೋಬ್ರಾ ಇವಾಗ ಮಾಲ್ ಗೆ ಬಂದಿದೀವಿ. ಯಾಕಂತ ಅಂದ್ರೆ ಟೇಸ್ಟ್ ಆಗಿರೋ ಮೋಮೋಸ್ ನ ತಿನ್ನೋಕೆ. ವಾವ್ ಮೋಮೋಸ್ ಗೆ ಹೋಗ್ತಾ ಇದೀವಿ. ಫುಡ್ ಕೋರ್ಟ್ ಅಲ್ಲಿ ಇದೀವಿ. ಇವಾಗ ಕುತ್ಕೊ ಆಟಾಡ್ತೀಯ? ತೋರಿಸ್ತೀನಿ. ಏನದು? ರೋಬೋಟ್ ಓಡ್ಸೋದು. ಮೋಮೋಸ್ ತಿನ್ನೋದ್ಕಿಂತ ಮುಂಚೆ ಕೋಬ್ರನ್ಗೆ ಈ ರೋಬೋಟ್ ನ ಓಡ್ಸಕ್ಕೆ ಕೊಡೋಣ ಇವರಿಗೆ. ಬೇಡವಲ್ಲ, ನನಗೆ ಚಿಕ್ಕ ಹುಡುಗನ ಇದ್ರ ಮೇಲೆ ಓಕೆ ಬಾ. ಎಷ್ಟೇ ದೊಡ್ಡವರಾದ್ರೂ ಕೋಬ್ರಾ ಚಿಕ್ಕ ಮಕ್ಳು ತರ ಇರ್ಬೇಕು ನಾವು. ಅವ್ರು ನೋಡೋರಲ್ಲ ನನ್ ನೋಡ್ ನಗ್ತಾರೆ. ಚಿಕ್ಕ ಮಕ್ಳು ಆಡೋ ಜಾಗದಲ್ಲಿ ಯಾರೋ ಆನೆ ಬಂದು ಆಟ ಆಡ್ತದೆ ಅಂತ. ವಾವ್ ಮೋಮೋಸ್ ಗೆ ಬಂದಿದೀವಿ ಗೈಸ್. ಟೇಸ್ಟಿ ಮತ್ತೆ ಕಾಸ್ಟ್ಲಿ ಮೋಮೋಸ್ ತಿನ್ನೋಕೆ ಗೈಸ್. ವಾವ್ ಮೋಮೋಸ್ ಅಲ್ಲಿ ನೋಡಿ ಯಾವ ತರ ಡಿಫ್ರೆಂಟ್ ಮೋಮೋಸ್ ಇದೆ ಅಂತ. ನಾವ್ ಇವಾಗ ನಾನ್ ವೆಜ್ ಮೋಮೋಸ್ ನ ಹೇಳ್ತೀವಿ. ಮೋಮೋಸೇ ಅಲ್ಲ ಬಿಡೋ, ಪೊಟ್ಯಾಟೊ ತಿನ್ಸ್ಬಿಟ್ಟಿದ್ರು ನಮ್ಗೆ. ಒಟ್ನ ಮಾಮೂಸ್ ಅಂತ ಕೊಟ್ಟಿದ್ರು. ಅದು ಮೋಮೋಸ್ ಅಲ್ಲ, ಅದು
ಅದೇ ತರನಾ? ಅದೇ ತರ ಯಾರು ಕೊಡಲ್ಲ. 310 ರೂಪಾಯಿ ಕೊಟ್ಟು ಒಂದು ಚಿಕನ್ ಮೋಮೋಸ್ ನ ಆರ್ಡರ್ ಮಾಡಿದೀವಿ. ಕೋಬ್ರಾ, ನೀನ್ ಯಾವಾಗ ಆತರ ಫ್ಯಾಮಿಲಿ ಕರ್ಕೊಂಡು ನಿನ್ ಮಗ ನಿನ್ ಹೆಂಡತಿ ಜೊತೆ ಬಂದು ಮೋಮೋಸ್ ಮತ್ತೆ ಫುಡ್ ಎಲ್ಲ ತಿನ್ನೋದು ನಾಚ್ಕೋತೀಯಾ? ಇನ್ನೇನ್ ಮಾಡ್ಬೇಕಾಯ್ತು? ಅಯ್ಯೋ ನಂಗೆ ಹೋಗ್ಲಿಕ್ಕೆಲ್ಲ ಇಷ್ಟ ಆಗಲ್ಲಪ್ಪ, ನಂಗೆ ನಾಚಿಕೆ ಆಯ್ತದೆ. ಏನೋ ಕಂದಲೇ, ಏನೋ ಏನೋ ಏನೋ. ಇವಾಗ ಹುಡುಗಿನೂ ಇಲ್ಲ, ಯಾರು ಇಲ್ಲ ಕರ್ಕೊಂಡ್ ಬರಕ್ಕೆ. ನಿಮ್ಮನ್ನ ತಡೆದಿರುವವರು ಯಾರು? ಮದ್ವೆ ಆಗಕ್ಕೆ ಹುಡುಗಿ ಸಿಗ್ಬೇಕಲ್ಲ, ಹುಡುಗಿ ಸಿಗ್ಬೇಕಲ್ಲ. ಗೈಸ್, ಇದು ಫುಲ್ ಫ್ರೈ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಮೋಮೋಸ್ ನ ತಿಂದು ಟೇಸ್ಟ್ ಮಾಡೋಣ ಹೇಗೈತೆ ಅಂತ. ತಿನ್ನ ಕೊಟ್ಬಿಡೋರ್ ಹೆಂಗ್ ತಿನ್ನ ಇವೆಲ್ಲ ಯಾವ್ದೋ ಚಿಕ್ಕ ವಯಸ್ಸಲ್ಲಿ ಏನೇನ್ ತಿಂದಿಲ್ಲ ನೀನು. ಓಕೆ ಗೈಸ್, ಒಂದ್ ಸ್ವಲ್ಪ ಖಾರ ಜಾಸ್ತಿ ಐತೆ. ನಾನು ಸ್ಪೈಸಿ ಮಾಡ್ಬೇಡಿ ಅಂತಾನೆ ಹೇಳಿದ್ದೆ ಅವ್ರಿಗೆ, ಸ್ವಲ್ಪ ಖಾರ ಮಾಡ್ಬಿಟ್ಟವ್ರೆ. ಟೇಸ್ಟ್ ಅಷ್ಟೊಂದ್ ಚೆನ್ನಾಗಿಲ್ಲ ಖಾರ. ಕೋಬ್ರಾ ಒಂದ್ ತಿನ್ಬಿಟ್ಟು ಆಲೆ ಮಂಕಾಯ್ತು, ಖಾರ ಜಾಸ್ತಿ ಹೋಯ್ತು. ಹೋಗಿ ಜ್ಯೂಸ್ ಕುಡಿದವ. ಎರಡ್ ಕಡೆನೂ ಮೋಮೋಸ್ ಇಷ್ಟ ಆಗ್ಲಿಲ್ವಲ್ಲ ನಮ್ಗೆ. ನಂಗಂತೂ ಇಷ್ಟನೇ ಆಗಿಲ್ಲ. ನನಗೂ ಇಷ್ಟ ಆಗ್ಲಿಲ್ಲ ಗೈಸ್. 5ಗೆ ನಾನು 1.5 ಕೊಡ್ತೀನಿ. 5ಗೆ 0. ಕೋಬ್ರಾ ತಿನ್ಲೇ ಇಲ್ಲ, ಒಂದೇ ಪೀಸ್ ತಿಂದಿದ್ದು. ನಾನೇ ತಿನ್ಕೊಂಡಿದೀನಿ, ವೇಸ್ಟ್ ಆಗುತ್ತಲ್ಲ ಅಂತ. ಗೈಸ್, ನಾನ್ ಇವಾಗ ಕಡಿಮೆ ರೂಪಾಯಿದು ನೂಡಲ್ಸ್ ನ ತಿನ್ನಕ್ಕೆ ಬಸ್ ಸ್ಟಾಪ್ ಒಳಗಡೆ ಇರುವಂತ ಒಂದು ಹೋಟೆಲ್ ಗೆ ಬಂದಿದ್ದೀನಿ. ಅಲ್ಲಿ ನೋಡಿ, ಆ ಕಡೆ ಸೈಡ್ ಹೋಟ್ಲ್ ಐತೆ ನೋಡಿ. ಇದು ಬಸ್ ಸ್ಟಾಪ್ ಅಲ್ಲಿ ಇರೋದು ಇದೇ ಹೋಟೆಲ್. ಒಂದು ನೂಡಲ್ಸ್ ನ ಹೇಳಿದೀವಿ ನಾವೀಗ. ಪ್ಲೇಟ್ ನೂಡಲ್ಸ್ 50 ರೂಪಾಯಿ, ಗೋಬಿ ರೈಸು 60 ರೂಪಾಯಿ, ಎಲ್ಲ 50 ರೂಪಾಯಿ 60 ರೂಪಾಯಲ್ಲಿ ನಮ್ಗೆ ನೂಡಲ್ಸ್, ಎಗ್ ರೈಸು ಎಲ್ಲ ಸಿಗುತ್ತೆ. ಹಿಂದೆಗಡೆ ಎಲ್ಲ ಕಸ್ಟಮರ್ಸ್ ಇದ್ರೆ. ಈ ಕಡೆ ಸೈಡ್ ನೋಡಿ, ಮೇಲ್ಗಡೆ ಹೋಗ್ಬೋದಕ್ಕೊಬ್ಬರ ಮೇಲ್ಗಡೆ ಐತೆ ಟೇಬಲ್ ಇಲ್ಲ. ಮಾಮೂಲಿ ಇಲ್ಲಿ ಕೆಲ್ಸಕ್ಕೆ ಐಟಮ್ ಎಲ್ಲ ಮಡಿಕೊಂಡಿರ್ತಾರೆ ಮೇಲ್ಗಡೆ. ಗೈಸ್, ನಮ್ಮ ನೂಡಲ್ಸ್ ರೆಡಿ ಆಗ್ತಾ ಇದೆ. ಹೋಟ್ಲ್ ನಾವು ಇಲ್ಲೇ ನೋಡ್ಬೋದು ನಮ್ ನೂಡಲ್ಸ್ ಹೇಗೆ ರೆಡಿ ಆಗುತ್ತೆ ಅಂತ. ಆದ್ರೆ ದೊಡ್ಡ ದೊಡ್ಡ ಹೋಟ್ಲ್ ನೋಡಕ್ ಆಗುತ್ತಾ ಕೋಬ್ರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕೋಬ್ರಾ, ನೀನ್ ಮಾಡೋ ಅಲ್ಲ ಸಂಜೆ ಇಸ್ಕೊಂಡು ಆಗುತ್ತಾ ನಿನ್ ಕೈಲಿ? ಕೊಡ್ತಾರ ಅದ್ರಲ್ಲೇನೋ. ಕೈಲಿ ಹಿಂಗ್ ಮಾಡಾಗೈತದ? ಮಾಡಕ್ ಆಗಲ್ಲ. ಸ್ಫೂರ್ತಿ ಹಾಕ್ಸ್ತು. ಅಣ್ಣ ಗೋಬಿ ನೂಡಲ್ಸ್ ಮಾಡ್ಬಿಟ್ರು ನಮ್ಗೆ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಕೋಬ್ರಾ, ನೂಡಲ್ಸ್ ತಗೊಂಡ್ರೆ ಗೋಬಿ ಬಿಸಿ ಬಿಸಿ ನೂಡಲ್ಸ್ ರೆಡಿ ಆಗಿದೆ. ಗೋಬಿ ನೂಡಲ್ಸ್ ಬನ್ನಿ ತಿನ್ನೋಣ. ಇವಾಗ ನೂಡಲ್ಸ್ ನ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ. ಚೆನ್ನಾಗಿದೆ ಕೋಬ್ರಾ, ಟೇಸ್ಟ್ ಮಾಡಿ. ಸಾಫ್ಟ್ ಆಗಿದೆ ನೂಡಲ್ಸ್, ಜೊತೆಗೆ ಗೋಬಿ ಬೇರೆ ಹಾಕೊಟ್ಟಿದ್ದಾರೆ. ನಾವ್ ಹೇಳ್ದೇನೆ ಕೊಟ್ಟವ್ರೆ ಗೋಬಿ ಅವರೇ ಹಾಕೊಟ್ಟು ಸಾಸ್ ಜೊತೆಗೆ ಹಂಚ್ಕೊಂಡು ತಿಂತಿದ್ರೆ ನಿಜ ಚೆನ್ನಾಗೈತೆ ಟೇಸ್ಟಿಯಾಗಿ. ನಾನು 5ಗೆ 4.5 ಕೊಡ್ತೀನಿ. 5 ಪಾಯಿಂಟ್ಗೆ ನಂದು 4 ಕೊಡ್ತೀನಿ. ಇವಾಗ ಕಾಸ್ಟ್ಲಿ ಹೋಟೆಲ್ಗೆ ಹೋಗ್ಬಿಟ್ಟು ನೂಡಲ್ಸ್ ನ ತಿನ್ನೋಣ. ಕಾಸ್ಟ್ಲಿ ರೆಸ್ಟೋರೆಂಟ್ ಗೆ ಬಂದಿದೀವಿ ನೂಡಲ್ಸ್ ನ ತಿನ್ನಕ್ಕೆ. ಬ್ಲೂ ಕಲರ್ ಫುಲ್ ಐತೆ. ಕೋಬ್ರಾ, ತೆಗಿ ಬಟ್ಟೆ. ಕೋಬ್ರಾ, ತೆಗಿ ಬಟ್ಟೆ. ಬರೀ ಇಂತದೆಯಾ? ಇದು ಹಳ್ಳಿಗಳಲ್ಲಿ ಬಾವಿ ಅದಲ್ಲ, ಬಾವಿ ಅಲ್ಲ ಇದು. ಬಾವಿ ಆದ್ರೆ ಬೇಕಾದ್ರೆ ಹಂಗೆ ಬಿಡು. ಅಲ್ಲ ಐತೆ ಬಾ, ಪೂಲ್ ತೋರಿಸ್ತೀನಿ. ಇಳಿತೀಯ ಕೋಬ್ರಾ ಪೂಲ್ಗೆ? ನಮ್ಮಷ್ಟು ಐಟ್ ಐತಾ ಇದು? ಇನ್ನೇನು ಆಳ ಐತೆ. ಹೌದಾ? ನೀನ್ ಮುಳುಗ್ತೀಯಾ? ಇಲ್ಲ ಆಯ್ತು ನೋಡಿ ಈ ಕಡೆ ಸೈಡ್. ಕೋಬ್ರಾ, ಅವ್ರ ಹೆಸರೇನು ಹೇಳು? ಅವ್ರಿಗೆ ಗೊತ್ತಾಯ್ತಿಲ್ವ ಯಾರು ಅಂತ? ಅವ್ರು ಗೊತ್ತಾಯ್ತಿಲ್ವೇನೋ? ನಮ್ ಮಾದೇವಣ್ಣ ಕಣೋ. ಮಾದೇವಣ್ಣ ಫ್ರೆಂಡ್ಸ್. ಏನೋ ಇವ್ರ ಹೆಸರು ಮಾದೇವಣ್ಣ. ಬನ್ನಿ ಗೈಸ್, ಕೆಳಗೋಗೋಣ. ಕೆಳಗಡೆ ನಾವು ಇವಾಗ ನೂಡಲ್ಸ್ ನ ಆರ್ಡರ್ ಮಾಡೋಣ ಬನ್ನಿ. ಮೇಲ್ಗಡೆ ಸರ್ವ್ ಮಾಡ್ತಿಲ್ಲ, ಸಂಜೆ ಮೇಲಂತೆ ಕೆಳಗೆ ಹೋಗ್ಬಿಟ್ಟು ಆರ್ಡರ್ ಮಾಡೋಣ. ಸೆಜ್ವಾನ್ ನೂಡಲ್ಸ್ ನ ಆರ್ಡರ್ ಮಾಡಿದೀನಿ. ಏನ್ ಆರ್ಡರ್ ಮಾಡಿದೀನಿ ಹೇಳ್ಕೋಬ್ರ? ಆರ್ಡರ್ ಮಾಡ್ದ ನೀನು ಹೆಸರು ನನಗೆ ಹೇಳದ್ಮೇಲೆ ಏನ್ ಹೇಳಿದ್ದು? ಚಿಕನ್ ಸೆಜ್ವಾನ್ ನೂಡಲ್ಸ್. ಚಿಕನ್ ಸೆಜ್ವಾನ್ ನೂಡಲ್ಸ್. ಕೆಳಗಡೆ ಮೆಟ್ರೋ ಹೋದ್ರೆ ಕಾಣಿಸುತ್ತೆ ನಮ್ಗೆ. ಅವ್ರ ನಾವು ನೂಡಲ್ಸ್ ತಿಂದ್ ಮುಗಿಸೋಷ್ಟ್ರಲ್ಲಿ ಮೆಟ್ರೋ ಬರುತ್ತಾ ಇಲ್ವಾ? ಮೆಟ್ರೋ ರೈಲು ಬರುತ್ತೆ. ನೋಡ್ಕೋತಾರ ಬಂದಾಗ ಹೇಳೋ. ಕಾಸ್ಟ್ಲಿ ನೂಡಲ್ಸ್ ಎಷ್ಟು ಅಂತ ಆಮೇಲೆ ಗೊತ್ತಾಗುತ್ತೆ ಪ್ರೈಸ್. ನನ್ ಪ್ರಕಾರ ಒಂದ್ 400-500 ರೂಪಾಯಿ ಇದ್ದೇ ಇರುತ್ತೆ ಗೈಸ್, ಏನು ಮಾಡಕ್ಕಾಗಲ್ಲ. 400-500 ರೂಪಾಯಿ ಹಿಂಗ್ ನೋಡ್ರಿ. ಬನ್ನಿ ಇವಾಗ ನೂಡಲ್ಸ್ ಹಾಕೊಳಕೊಬ್ರ. ನಾವು ಚೆಲ್ಬೇಡ ಹಂಗೆ ಕರೆಕ್ಟ್ ಆಗಿ ಹಾಕ್ಲ. ಓ, ಅದಿರೋದೇ ಹಂಗೆ. ಬಸ್ ಸ್ಟಾಪ್ ಅಲ್ಲಿ ನೂಡಲ್ಸ್ ನ ತಿಂದಿದ್ವಿ. ಇವಾಗ ಕಾಸ್ಟ್ಲಿ ರೆಸ್ಟೋರೆಂಟ್ ಅಲ್ಲಿ ನೂಡಲ್ಸ್ ನ ತಿಂತಾ ಇದೀವಿ. ಅಲ್ಲಿ ನಮ್ಗೆ ನೂಡಲ್ಸ್ ಒಳಗಡೆ ಗೋಬಿ ಹಾಕೊಟ್ಟಿದ್ರು. ಚಿಕನ್ ನೂಡಲ್ಸ್ ಹೇಳಿಲ್ಲ, ಗೋಬಿ ನೂಡಲ್ಸ್ ಹೇಳಿದ್ವಿ. ಇಲ್ಲಿ ನಾವು ಚಿಕನ್ ನೂಡಲ್ಸ್ ಹೇಳಿದೀವಿ. ನೂಡಲ್ಸ್ ಜೊತೆ ಚಿಕನ್ ಐತೆ. ಆ ನೂಡಲ್ಸ್ ಚೆನ್ನಾಗಿತ್ತ, ಈ ನೂಡಲ್ಸ್ ಚೆನ್ನಾಗಿತ್ತ ಅಂತ ತಿನ್ಬಿಟ್ಟು ಟೇಸ್ಟ್ ಮಾಡಿ. ಟೇಸ್ಟ್ ಚೆನ್ನಾಗೈತೆ ಗೈಸ್, ನಂಗೆ ಇಷ್ಟ ಆಗ್ತೈತೆ. ಫೈನಲಿ ಮೆಟ್ರೋ ಹೋಗ್ತೈತೆ. ತೋರ್ಸು ಅಂತ ಅಂದ್ರೆ ನೋಡಿ, ಫೋನ್ ನೋಡ್ಕೊ ಕೂತವ್ನೆ. ನಾನೇ ನೋಡ್ದೆ, ಪರ್ಪಲ್ ಲೈನ್ ಮೆಟ್ರೋ ಹೋಯ್ತು. 512 ರೂಪಾಯಿ ಆಗೈತೆ. 512 ರೂಪಾಯಿ ಬಿಲ್ ಪೇ ಮಾಡಿದೀನಿ. 60 ರೂಪಾಯಿಗೆ ನಾವು ಅಲ್ಲಿ ಕಮ್ಮಿ ರೂಪಾಯಿ ನೂಡಲ್ಸ್ ತಿಂದಿದ್ವಿ. ಇದಕ್ಕೆ ನಾವು 500 ರೂಪಾಯಿ ಕೊಟ್ಟಿದೀವಿ. ಕ್ವಾಂಟಿಟಿ, ಟೇಸ್ಟ್ ಎಲ್ಲ ಎರಡು ಸೇಮ್ ಅನ್ಸ್ತು. ಬಟ್ ಆದ್ರೆ ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ, ಯಾಕಂತಂದ್ರೆ ಕಾಸ್ಟ್ಲಿ ರೆಸ್ಟೋರೆಂಟ್ ಅಲ್ವಾ, ಅದಕ್ಕೆ ರೇಟ್ ಜಾಸ್ತಿ ಆಯ್ತು. ಬಿಲ್ ಜಾಸ್ತಿ ಆಯ್ತು. ಬಿಲ್ ಜಾಸ್ತಿ ಯಾಕಂದ್ರೆ ಇಲ್ಲಿ ಬಾಡಿಗೆ ಕಟ್ಬೇಕಲ್ಲ ಅವರು. ಒಂಚೂರು ಪ್ರೈಸ್ ಸ್ವಲ್ಪ ಜಾಸ್ತಿ ಆದ್ರೂ ಟೇಸ್ಟ್, ವ್ಯೂ, ಹೋಟೆಲ್ ಎಲ್ಲ ಚೆನ್ನಾಗಿತ್ತು. ಅದಕ್ಕೋಸ್ಕರ ದುಡ್ಡು ಕೊಡ್ಬೇಕಷ್ಟೇ ನಾವು. ಎರಡು ಇಷ್ಟ ಆಯ್ತು ನಮ್ಗೆ. ಆನ್ ಮಾಡು. ಎಲ್ಲರೂ ನೋಡಿ, ಇವ್ರದ್ದು ನಮ್ದು ಶಿಷ್ಯ, ಜೊತೆಗೆ ಕಾಳಿದು ಶಿಷ್ಯ, ಈ ಶಿಷ್ಯ ಕುದ್ದು ಶಿಷ್ಯ. ಒಬ್ರ ಯಾವ ತರ ಬ್ಯಾಟ್ಸ್ಮನ್ ಅಂದ್ರೆ, ನುಂಡೆ ಕೋಳಿನ ತಿನ್ಬಿಟ್ಟು ಇವಾಗ ಒಂದು ಮಟನ್ ಬಿರಿಯಾನಿನ ತಿಂತವನೆ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ.